ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಎಲ್ಲ ಆಗ್ತಾ ಇದೆ? ಈ ಒಂದು $1 ಮಿಲಿಯನ್ ಪ್ರಶ್ನೆಗೆ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲೇ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರಿಗೆ ಭರ್ಜರಿ ಗಿಫ್ಟ್ ಅನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲೇ ಎರಡನೇ ಏರ್ಪೋರ್ಟ್ ನಿರ್ಮಾಣವಾಗುತ್ತೆ ಅಂತ ಖುದ್ದು ಅವರೇ ಸ್ಪಷ್ಟಪಡಿಸಿರುವಂಥದ್ದು. ಇಂದಿನ ಏರ್ಪೋರ್ಟ್ ವರದಿಗಳನ್ನು ಪರಿಶೀಲನೆ ಮಾಡಲಾಗಿದೆ. ಅದರ ಜೊತೆಗೆ ಜನವಸತಿ ಇರೋ ಪ್ರದೇಶವನ್ನ ಬಿಟ್ಟು ನಾವು ಏರ್ಪೋರ್ಟ್ ಅನ್ನ ಮಾಡ್ತೀವಿ ಅಂದ್ರೆ ಆ ಜಾಗವನ್ನ ಆ ಪ್ರದೇಶವನ್ನ ಬಿಟ್ಟು ಬೇರೆ ಜಾಗದ ಕಡೆ ಚಿತ್ತ ಹರಿಸ್ತೀವಿ. ಕಡಿಮೆ ಬೆಲೆಯ ಜಾಗ ಹಾಗೂ ಟೆಕ್ನಿಕಲಿ ಫೀಸಿಬಲ್ ಆಗಬೇಕು ಅಂಥ ಜಾಗವನ್ನ ಆಯ್ಕೆ ಮಾಡಿಕೊಳ್ತೀವಿ. ಅದಾದ ನಂತರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗುತ್ತೆ. ಆದರೆ ಸ್ಥಳ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬಹುತೇಕ ಬೆಂಗಳೂರು ದಕ್ಷಿಣದಲ್ಲೇ ಎರಡನೇ ಏರ್ಪೋರ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ಮುಖ್ಯಮಂತ್ರಿ ಡಿಕೆಶಿ ಕೊಟ್ಟಿದ್ದಾರೆ. ಇನ್ನು ಒತ್ತುವರಿಯಾದಂಥ ಜಮೀನು ಅಥವಾ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಗೊಂಡಂತಹ ಜಮೀನಿನಲ್ಲಿ ಅಥವಾ ಆ ಪ್ರದೇಶದಲ್ಲಿ ಮನೆಗಳಿದ್ರೆ ಅವ್ರಿಗೂ ಕೂಡ ನಾವು ಪರಿಹಾರವನ್ನು ನೀಡ್ತೇವೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ದಾರೆ. ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು. ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ದಾರೆ. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ದು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳು ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯೆ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು ಅಂಥದ್ದನ್ನು ನೀವು ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.